19 ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಫಸ್ಟ್ ನಾವು ಮೇನ್ ಕ್ವಶನ್ ಮಾಡೋಣ. ಸೊ ಮೇನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ಹೌ ಮೆನಿ 2-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5 ಯೂಸಿಂಗ್ ಫಾರ್ಮುಲಾ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ, 2-digit ನಂಬರ್ ತಗೋಬೇಕು. 2-digit ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒಂದಿಂದ ಸ್ಟಾರ್ಟ್ ಆಗ್ಬಿಟ್ಟು 99 ಗೆ ಎಂಡ್ ಆಗುತ್ತೆ. ಆಮೇಲೆ ಅದರಲ್ಲಿ 5 ಟೇಬಲ್ ಅಲ್ಲಿ ಎಷ್ಟು ನಂಬರ್ ಹೋಗ್ತು ಅಂತ ಹೇಳ್ಬೇಕು. ಓಕೆ, ಸೊ ಸ್ಟಾರ್ಟಿಂಗ್ ನಂಬರ್ 5 ಟೇಬಲ್ ಅಲ್ಲಿ ಹೋಗೋದು ಯಾವುದು, 2-digit ನಂಬರ್ ಬಂದ್ಬಿಟ್ಟು 5 ಟೇಬಲ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಏನು 15 ಹೋಗುತ್ತೆ, ನೆಕ್ಸ್ಟ್ 20, ಇದೇ ತರ ಹೋಗುತ್ತೆ. ಯಾಕಂದ್ರೆ 5 ಟೇಬಲ್ ಅಲ್ಲಿ ಹೋಗ್ಬೇಕಂದ್ರೆ ಲಾಸ್ಟ್ ನಂಬರ್ ಐದರ್ 5 ಆದ್ರೆ ಇರ್ಬೇಕಿಲ್ಲ, 0 ಆದ್ರೆ ಇರ್ಬೇಕು. ಸೊ ಈಗ ಬಂದ್ರೆ 99 5 ಟೇಬಲ್ ಅಲ್ಲಿ ಹೋಗಲ್ಲ, 98 5 ಟೇಬಲ್ ಅಲ್ಲಿ ಹೋಗಲ್ಲ, 97 ಹೋಗಲ್ಲ, 96 ಹೋಗಲ್ಲ, 95 ಹೋಗುತ್ತೆ. ಸೊ ಲಾಸ್ಟ್ ಇಂದ ಬಂದ್ರೆ ಯಾವ ನಂಬರ್ ಹೋಗುತ್ತೆ, 95. ಸೊ ಫಸ್ಟ್ ನಂಬರ್ 5 ಟೇಬಲ್ ಯಾವ್ದ್ರಲ್ಲಿ ಹೋಗುತ್ತೆ ಅಂದ್ರೆ, ಫಸ್ಟ್ ನಂಬರ್ ಬಂದ್ಬಿಟ್ಟು 10, ಅದು 5 ಟೇಬಲ್ ಹೋಗುತ್ತೆ. ಲಾಸ್ಟ್ ನಂಬರ್ ಬಂದ್ಬಿಟ್ಟು 95. ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು, ಇದು ಎ ಪಿ ಟೈಪ್ ಅಲ್ಲಿ ಇದೆ ತಾನೆ, ಕಾಮನ್ ಡಿಫರೆನ್ಸ್ ಸೇಮ್ ಇದೆ. ಸೊ ಎ ವ್ಯಾಲ್ಯೂ ಬಂದ್ಬಿಟ್ಟು 10, ಇನ್ನು 5 ಟೇಬಲ್ ಬರ್ಕೊಂಡಿರೋದ್ರಿಂದ ಸೊ ಕಾಮನ್ ಡಿಫರೆನ್ಸ್ ಏನಾಗುತ್ತೆ, 5 ಆಗುತ್ತೆ. ಆಮೇಲೆ ಲಾಸ್ಟ್ ನಂಬರ್ ಕೊಟ್ಟಿದ್ದಾರೆ, ಲಾಸ್ಟ್ ನಂಬರ್ ಏನು, ಎ ಎನ್ ಕೊಟ್ಟಿದ್ದಾರೆ, ಎ ಎನ್ ವ್ಯಾಲ್ಯೂ ಏನು 95. ಈಗ ನಾವೇನ್ ಕಂಡಿಬೇಕು, ಎಷ್ಟು ಟರ್ಮ್ಸ್ ಅಂದ್ರೆ ಎನ್ ವ್ಯಾಲ್ಯೂ ಕಂಡಿಬೇಕು. ಸೊ ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಗೊತ್ತು. ಸೊ ಎ ಎನ್ ವ್ಯಾಲ್ಯೂ ಗೊತ್ತು ಎಷ್ಟು, 95. ಸೊ ಎ ವ್ಯಾಲ್ಯೂ ಎಷ್ಟು ಗೊತ್ತು, 10 ಅಂತ ಗೊತ್ತು, ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ -1, ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಬಂದ್ಬಿಟ್ಟು 5. ಈಗ ಪ್ಲಸ್ 10 ಈ ಕಡೆ ಹೋದ್ರೆ ಏನಾಗುತ್ತೆ, -10 ಆಗುತ್ತೆ, ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ನೆಕ್ಸ್ಟ್ ಈಗ 95 ಅಲ್ಲಿ 10 ಹೋದ್ರೆ ಎಷ್ಟಾಗುತ್ತೆ, 85 ಆಗುತ್ತೆ, ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಈ ಇಂಟು 5 ಈ ಕಡೆ ಬಂದ್ರೆ ಏನಾಗುತ್ತೆ, ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5. ಓಕೆ, ಎಷ್ಟು ಉಳಿತು, 3 ಉಳಿತು, 35 ಆಯ್ತು, 5 7 ಜಾ 35. ಓಕೆ, ಸೊ ಈಗ ಏನ್ ಬಂತು, 17 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಬಂತು. ಓಕೆ, ಈ ಕಡೆ ತಗೊಳೋಣ. ಸೊ ಇದನ್ನ ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 17 ಆಗುತ್ತೆ. ಈ -1 ಆ ಕಡೆ ಹೋದ್ರೆ +1 ಆಗುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು 18. ಅಂದ್ರೆ 18 2-digit ನಂಬರ್ಸ್ 5 ಟೇಬಲ್ ಅಲ್ಲಿ ಹೋಗುತ್ತಂತ ಗೊತ್ತಾಯ್ತು. ಓಕೆ, ಸೊ ನೀವು ಅದನ್ನ ಸ್ಟೇಟ್ಮೆಂಟ್ ಬರೆದ್ಬಿಡ್ರಿ. ಏನು, 18 2-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5 ಅಂತ ಬಂದ್ಬಿಡ್ರಿ. ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೂಡ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.